ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನ ಶಾಸಕ ಶಾಂತಿನಗರ ಶಾಸಕ ಎನ್.ಎ. ಹ್ಯಾರಿಸ್ ಅವರ ನಿವಾಸದ ಮೇಲೆ ಇಡಿ ದಾಳಿಯಾಗಿದೆ. ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಹ್ಯಾರಿಸ್ ಅವರ ಮನೆ ಸೇರಿದಂತೆ ಒಟ್ಟು 17 ಕಡೆ ಬಿಡಿಎ ಅಧ್ಯಕ್ಷರು ಕೂಡ ಆಗಿದ್ದಾರೆ ಮೊಹಮ್ಮದ್ ಹ್ಯಾರಿಸ್. 17 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಹ್ಯಾರಿಸ್ ಮತ್ತು ಅವರ ಪುತ್ರ ನಲಪಾಡ್ ಇಬ್ಬರ ಮನೆಯ ಮೇಲೆ ಕೂಡ ಇಡಿ ರೇಡ್ ನಡೆದಿರ್ತಕ್ಕಂಥದ್ದು. ಶ್ರೀಕಿ ಕೇಸ್ನಲ್ಲಿ ಇಡಿ ಅಧಿಕಾರಿಗಳ ದಾಳಿ ಆಗಿದೆ ಅಂತ ಈಗ ಬರ್ತಾ ಇದೆ. ಹ್ಯಾಕರ್ ಶ್ರೀಕಿ ಜೊತೆ ಆರ್ಥಿಕ ವ್ಯವಹಾರವನ್ನು ನಲಪಾಡ್ ಹ್ಯಾರಿಸ್ ಹೊಂದಿದ್ರು ಅಂತಕ್ಕಂಥದ್ದು ಅವಾಗಲೂ ಕೂಡ ಇದು ಭಾರಿ ಸುದ್ದಿ ಆಗಿತ್ತು. ಈಗ ಮತ್ತೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಶ್ರೀಕಿ ಕೇಸ್ ಹ್ಯಾಕರ್ ಆತ, ಸೊ ಆತನ ಕೇಸ್ನಲ್ಲಿ ಜೊತೆಗೆ ಆತ ಬಿಟ್ಕಾಯಿನ್ನಲ್ಲೆಲ್ಲ ಭಾರಿ ಅವ್ಯವಹಾರವನ್ನು ನಡೆಸಿದ್ದ. ಆತನ ಜೊತೆ ಆರ್ಥಿಕ ವ್ಯವಹಾರವನ್ನು ನಲಪಾಡ್ ಹೊಂದಿದ್ದ ಆರೋಪದ ಮೇಲೆ 17 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ಸುಮಾರು ಇಡಿ ಅಧಿಕಾರಿಗಳು ಬಂದು ಬೇರೆ ಬೇರೆ ಸ್ಥಳಗಳಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಆ್ಯಸ್ ಯೂಶುವಲ್ ಅವರ ಮನೆಯಲ್ಲಿರ್ತಕ್ಕಂಥ ಆಸ್ತಿ ಪಾಸ್ತಿ ಮತ್ತೊಂದು ದಾಖಲೆಗಳು ಮತ್ತೊಂದು ಎಲ್ಲವನ್ನ ಕೂಡ ಚೆಕ್ ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ. ಎಷ್ಟು ಆಸ್ತಿಯನ್ನು ಹೊಂದಿದ್ದಾರೆ, ಏನೇನು ವ್ಯವಹಾರಗಳನ್ನ ಇಟ್ಕೊಂಡಿದ್ದಾರೆ, ಏನೇನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಇವರು, ಪ್ರತಿಯೊಂದು ಕೂಡ ಈಗ ಇಡಿ ಅಧಿಕಾರಿಗಳು ಗೊತ್ತಾಗಬೇಕು. ಹಾಗಾಗಿ ಹ್ಯಾರಿಸ್ ಅವರಿಗೆ ಸೇರಿದ ಬಹುತೇಕ ಸ್ಥಳ 17 ಸ್ಥಳಗಳ ಮೇಲೆ ಇಡಿ ಅಧಿಕಾರಿಗಳು ಈಗ ಸದ್ಯಕ್ಕೆ ದಾಳಿ ಮಾಡಿದ್ದಾರೆ. ಬೆಳಗ್ಗೆನೇ ಇಡಿ ಅಧಿಕಾರಿಗಳು ದಾಳಿ ಮಾಡಿರ್ತಕ್ಕಂಥದ್ದು. ಹ್ಯಾರಿಸ್ ಮತ್ತು ಅವರ ಪುತ್ರ ನಲಪಾಡ್ ಇಬ್ಬರ ಮನೆ ಮೇಲೆ ಕೂಡ ಈಗ ಇಡಿ ದಾಳಿಯಾಗಿದೆ. ಒಟ್ಟು 17 ಕಡೆ. ಅದರಲ್ಲೂ ಕೂಡ ಈಗ ಹ್ಯಾರಿಸ್ ಅವರು ಕ್ಯಾಬಿನೆಟ್ ರ್ಯಾಂಕ್ ಇದೆ ಅವರಿಗೆ, ಬಿಡಿಎ ಅಧ್ಯಕ್ಷರು. ಸೊ ಹಾಗಾಗಿ ಈಗ ಅವರ ನಿವಾಸದ ಮೇಲೆ ದಾಳಿಯಾಗಿದೆ. ಗೊತ್ತಾಗಬೇಕು ಇನ್ನು ಮುಂದಕ್ಕೆ ಏನೇನು ಅಂತಂದ್ಬಿಟ್ಟು. ದಾಳಿ ಮುಂದುವರಿಯುತ್ತೆ, ಮಧ್ಯಾಹ್ನ ಸಾಯಂಕಾಲದ ತನಕನೂ ಆಗಬಹುದು, ಆಗೋ ಸಾಧ್ಯತೆ ಇದೆ. ಸೊ ಹಾಗಾಗಿ ಈ ದಾಳಿಯ ಸಂದರ್ಭದಲ್ಲಿ ಹ್ಯಾರಿಸ್ ಅವರು ಮನೆಯಲ್ಲೇ ಇದ್ರಾ, ನಲಪಾಡ್ ಮನೆಯಲ್ಲೇ ಇದ್ರಾ, ಈಗ ಪ್ರಸ್ತುತ ಸನ್ನಿವೇಶ ಏನು, ಇಡೀ ತನಿಖೆಗೆ ಅವರು ಸಹಕರಿಸ್ತಾ ಇದ್ದಾರಾ, ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿ ಬರಬೇಕು. ಅಶೋಕನಗರದಲ್ಲಿ ಇರ್ತಕ್ಕಂಥ ಹ್ಯಾರಿಸ್ ಅವರ ಮನೆ, ಆ ಮನೆಯ ಮೇಲೆ ಕೂಡ ಈಗ ರೇಡ್ ಆಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಸಾಕಷ್ಟು ಭದ್ರತೆಯನ್ನು ಪಡ್ಕೊಂಡೇ ಅವರು ಸಾಮಾನ್ಯವಾಗಿ ಈ ಥರ ಇಡಿ ಅಧಿಕಾರಿಗಳು ರೇಡ್ ಮಾಡ್ತಕ್ಕಂಥದ್ದು. ಹಾಗಾಗಿ ನೀವು ಅಲ್ಲಿ ಸೆಕ್ಯೂರಿಟಿಯನ್ನು ಕೂಡ ನೋಡ್ತಾ ಇದ್ದೀರಾ ಯಾವ ಪ್ರಮಾಣದಲ್ಲಿದೆ ಅಂತಂದ್ಬಿಟ್ಟು. ನಲ್ಪಾಡ್ ಹೌಸ್ ಮತ್ತು ಹ್ಯಾರಿಸ್ ಅವರದ್ದು ಕೂಡ ಇವರ ಬಿಸ್ನೆಸ್ ಏನು, ಇವರ ಆದಾಯದ ಮೂಲ ಏನು, ಅವ್ಯವಹಾರಗಳು ನಡೆದಿದೆಯಾ, ಏನಾದರೂ ಅಕ್ರಮ ಹಣ ವರ್ಗಾವಣೆಗಳಾಗಿದೆಯಾ, ಇವೆಲ್ಲವನ್ನು ಕೂಡ ತಿಳ್ಕೊಬೇಕೀಗ. ಬಿಟ್ಕಾಯಿನ್ ಪ್ರಕರಣದ ಆರೋಪಿ ಶ್ರೀಕಿ ಜೊತೆ ಆರ್ಥಿಕ ವ್ಯವಹಾರ ಇತ್ತು ನಲಪಾಡ್ಗೆ. ಹಾಗಾಗಿ ಶಾಸಕ ಹ್ಯಾರಿಸ್ ಮತ್ತು ನಲಪಾಡ್ ಮನೆ ಮೇಲೆ ಇಡಿ ರೇಡ್ ಆಗಿದೆ. ಅಶೋಕನಗರದಲ್ಲಿ ಇರತಕ್ಕಂಥ ನಲಪಾಡ್ ಅವರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸಾಮಾನ್ಯವಾಗಿ ಅಕ್ರಮ ಹಣ ವರ್ಗಾವಣೆ ಆ ಥರದ ದಂಧೆ ಏನಾದರೂ ನಡೆದಿದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವಾಗ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಅವರ ಮನೆಯಲ್ಲಿ ಎಲ್ಲ ದಾಖಲೆಗಳನ್ನು ಕೂಡ ತೆಗಿತಾರೆ. ಅವರ ಬ್ಯಾಂಕ್ ವ್ಯವಹಾರಗಳು ಏನೇನು, ಅವರ ಬೇರೆ ಬಿಸ್ನೆಸ್ಗಳು ಏನೇನಿದೆ, ಹಣ ವರ್ಗಾವಣೆಗಳಾಗಿದೆಯಾ, ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ತನಿಖೆಗಳು ಆಗಬೇಕೀಗ. ಸೊ ಹಾಗಾಗಿ ಇವಾಗ ಹ್ಯಾರಿಸ್ ಅವರ ನಿವಾಸದ ಮೇಲೆ, ಅಶೋಕನಗರದ ನಿವಾಸದ ಮೇಲೆ ಇಡಿ ಅಧಿಕಾರಿಗಳ ದಾಳಿಯಾಗಿದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಸ್ಥಳದಿಂದ ನನ್ನ ಕೊಲೀಗ್ ನಾಗೇಶ್ ನನ್ನ ಜೊತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಈಗ ಈ ಬಿಟ್ಕಾಯಿನ್ ವ್ಯವಹಾರದ ಪ್ರಕರಣದ ತನಿಖೆ ಇನ್ನೂ ಕೂಡ ನಡೀತಾ ಇದೆಯಾ? ಈಗ ದಾಳಿಯಾಗಿರ್ತಕ್ಕಂಥದ್ದು ಯಾವ ಹಿನ್ನೆಲೆಯಲ್ಲಿ, ಏನಿದೆ ಅಪ್ಡೇಟ್ಸ್ ಅಂತ?
ಅರವಿಂದ್, ಬೆಂಗಳೂರಿನ ಅಶೋಕ್ ನಗರದಲ್ಲಿರುವಂಥ ಶಾಸಕ ಹ್ಯಾರಿಸ್ ಮತ್ತು ನಲ್ಪಾಡ್ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥ ವಿಜುವಲ್ಸ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬೆಳ್ಳಂಬೆಳಗ್ಗೆ ಸುಮಾರು 15ಕ್ಕೂ ಹೆಚ್ಚು ಅಧಿಕಾರಿಗಳನ್ನು ಒಳಗೊಂಡ ತಂಡ ಇವತ್ತು ಈ ದಾಳಿಯನ್ನು ಮುಂದುವರಿಸಿರುವಂಥದ್ದು. ಇಡಿ ದಾಳಿ ಕಾರಣ ಏನು ಅನ್ನುವಂಥದ್ದನ್ನು ನೋಡಿದರೆ, ಈ ಶ್ರೀಕಿ ಅನ್ನುವಂಥ ವ್ಯಕ್ತಿ ಬಿಟ್ಕಾಯಿನ್ ಪ್ರಕರಣದಲ್ಲಿ ಬಂಧನವಾಗಿದ್ದ. ಅದಾದ ಬಳಿಕ ಅವರ ಸಂಪರ್ಕದಲ್ಲಿ ನಲ್ಪಾಡ್ ಇದ್ದರು ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಇತ್ತು. ಆ ಆಧಾರದ ಮೇಲೆ ಇವತ್ತು ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಸದ್ಯ ಅಶೋಕ್ ನಗರದ ಮನೆ ಸೇರಿದಂತೆ ಒಟ್ಟು 17 ಕಡೆ ಇಡಿ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಅದಕ್ಕೆ ಅಂದರೆ ಬಿಟ್ಕಾಯಿನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಪಾತ್ರ ಏನಿದೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚಲಿಕ್ಕೆ ಈಗಾಗಲೇ ಇಡಿ ಅಧಿಕಾರಿಗಳು ಬೆಳಗ್ಗೆಯಿಂದಲೂ ಕೂಡ ಒಂದಷ್ಟು ದಾಖಲೆ ಪರಿಶೀಲನೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಈಗಾಗಲೇ ಕಳೆದ 3-4 ಗಂಟೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸ್ತಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಶ್ರೀಕಿ ಅವರ ಈ ಒಂದು ಬಿಟ್ಕಾಯಿನ್ ಪ್ರಕರಣದಲ್ಲಿ ಏನು ಇವರ ಹೆಸರು ಕೇಳಿಬಂದಿತ್ತು, ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ದಾಖಲೆಗಳು ಮತ್ತು ಅವರನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಈಗಾಗಲೇ ಇಡಿ ಅಧಿಕಾರಿಗಳ ತಂಡ ಏನಿದೆ ಬೆಳಗ್ಗಿಂದಲೂ ಕೂಡ ಈ ಮನೆಯಲ್ಲಿ ಶೋಧ ಕಾರ್ಯವನ್ನು ಮಾಡ್ತಿರುವಂಥದ್ದು. ಈಗಾಗಲೇ ಯಾರೂ ಕೂಡ ಮನೆಯಿಂದ ಹೊರಗಡೆ ಹೋಗಿಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಮನೆ ಬಳಿ ಅವರ ಎಲ್ಲ ಕಾರುಗಳು ಕೂಡ ಅಲ್ಲೇ ಇರೋದ್ರ ಕಾರಣಕ್ಕಾಗಿ ನಲ್ಪಾಡ್ ಮತ್ತು ಹರೀಶ್ ಇಬ್ಬರೂ ಕೂಡ ಮನೆಯಲ್ಲೇ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಅರವಿಂದ್, ನಾಗೇಶ್, 17 ಕಡೆ ಅಂತ ಹೇಳ್ತಾರೆ, ಎಲ್ಲೆಲ್ಲಿ ರೇಡ್ ಆಗಿದೆ ಹಾಗಾದರೆ ಅಂತ? ಈಗಿರುವಂಥ ಮಾಹಿತಿ ಪ್ರಕಾರ ಅಶೋಕ್ ನಗರದ ಮನೆ ಸೇರಿದಂತೆ ಬೇರೆ ಬೇರೆ ಅವರ ಕಚೇರಿ ಮತ್ತು ಅವರ ಬಿಸ್ನೆಸ್ ಎಲ್ಲೆಲ್ಲಿ ನಡೀತದೆ ಅವೆಲ್ಲವೂ ಕೂಡ ಸ್ಥಳಗಳನ್ನು ಮಾರ್ಕ್ ಮಾಡಿಕೊಂಡು ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಈಗಾಗಲೇ ಶ್ರೀಕಿ ಈ ಪ್ರಕರಣದಲ್ಲಿ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಇವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ನೀಡಿದ್ದ ಅನ್ನುವಂಥ ಮಾಹಿತಿಗಳು ಕೂಡ ಇತ್ತು. ಆ ಕಾರಣಕ್ಕಾಗಿ ಇವತ್ತು ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಶೋಧ ಕಾರ್ಯವನ್ನು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಇರುವಂಥದ್ದು. ಅರವಿಂದ್, ಈಗ ಸಾಮಾನ್ಯವಾಗಿ ಇಡಿ ಅಧಿಕಾರಿಗಳು ದಾಳಿ ಮಾಡ್ತಕ್ಕಂಥದ್ದು ಅಕ್ರಮ ಹಣ ವರ್ಗಾವಣೆ ಅನ್ನುವಂತಹ ವಿಚಾರ. ಸೊ ಇಲ್ಲೂ ಕೂಡ ಅದೇ ರೀತಿ ಏನಾದರೂ ಮಾಹಿತಿಗಳು ಸಿಕ್ಕಿ ದಾಳಿ ನಡೆದಿದೆಯಾ ಅಂತ ನಾಗೇಶ್? ಖಂಡಿತವಾಗ್ಲೂ ಅರವಿಂದ್, ಈಗಾಗಲೇ ಮನಿ ಲಾಂಡ್ರಿಂಗ್ ಪ್ರಕರಣದಲ್ಲಿ ಮಾತ್ರ ಇಡಿ ಅಧಿಕಾರಿಗಳು ಎಂಟ್ರಿ ಆಗುವಂಥದ್ದು. ಇದು ಬಿಟ್ಕಾಯಿನ್ ಪ್ರಕರಣದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಆರಂಭದಲ್ಲಿ ಸಿಕ್ಕಿದ್ವು. ಅದಕ್ಕೆ ಪೂರಕವಾದ ಒಂದಷ್ಟು ದಾಖಲೆಗಳು ಕೂಡ ಸಿಕ್ಕಂಥ ಕಾರಣಕ್ಕಾಗಿ ಆ ದಾಖಲೆಗಳ ಆಧಾರದ ಮೇಲೆ ಇವತ್ತು ಇಡಿ ಅಧಿಕಾರಿಗಳು ಬೆಳ್ಳಂಬೆಳಿಗ್ಗೆ ದಾಳಿಯನ್ನು ಮಾಡಿ ನಲ್ಪಾಡ್ ಮತ್ತು ಹ್ಯಾರಿಸ್ ಅವರ ಕಚೇರಿ, ಮನೆ ಸೇರಿದಂತೆ ಬೇರೆ ಬೇರೆ ಕಡೆ ಒಟ್ಟು 17 ಕಡೆ ಏಕಕಾಲದಲ್ಲಿ ದಾಳಿ ಮಾಡಿ ಶೋಧ ಕಾರ್ಯವನ್ನು ನಡೆಸ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಇರುವಂಥದ್ದು. ಮನಿ ಲಾಂಡ್ರಿಂಗ್ ಆಗಿರುವಂಥ ಸಂದರ್ಭದಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ ಅನ್ನುವಂಥದ್ದು ಕೂಡ ಮಾಹಿತಿಯನ್ನು ಪಡೆದುಕೊಂಡಿರುವಂಥ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ದಾಖಲೆಗಳನ್ನು ಇಟ್ಕೊಂಡು ಮನೆ ಶೋಧ ಕಾರ್ಯ ಮಾಡುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ವಿಚಾರಣೆ ವೇಳೆ ನಲ್ಪಾಡ್ ಸೇರಿದಂತೆ ಬೇರೆ ಬೇರೆ ಯಾರಿದ್ದಾರೆ ಅನ್ನುವಂಥದ್ದನ್ನು ಪತ್ತೆ ಮಾಡಿ ವಿಚಾರಣೆ ಮಾಡುವ ಕೆಲಸಕ್ಕೆ ಈಗಾಗಲೇ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥ ಕಾರಣ ಈಗ ಗೊತ್ತಾಗ್ತಿರುವಂಥದ್ದು. ಅರವಿಂದ್, ನಾಗೇಶ್, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ಮಾತಾಡ್ತೀನಿ. ಸಾಮಾನ್ಯವಾಗಿ ಇಡಿ ಅಧಿಕಾರಿಗಳು ಏಕಾಏಕಿ ಈ ಥರ ದಾಳಿ ಮಾಡಲ್ಲ, ಸಾಕಷ್ಟು ಹೋಮ್ವರ್ಕ್ ಮಾಡಿರ್ತಾರೆ.